ಗವರ್ನರ್ ವರ್ಸಸ್ ಗವರ್ನಮೆಂಟ್ ಜಟಾಪಟಿ ರಾಜಕೀಯ ಸಂಘರ್ಷವನ್ನು ಪಡ್ಕೊಂಡಿದೆ. ಗವರ್ನರ್ ಕೇಂದ್ರದ ಕೈಗೊಂಬೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಸದನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಫೋನ್ ಟ್ಯಾಪಿಂಗ್ ಜಟಾಪಟಿಯೂ ನಡೀತಾ ಇದೆ. ಇದು ರಾಜಕೀಯ ಸಂಘರ್ಷ ಪಡ್ಕೊಂಡಿದೆ. ಸದನದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಫೋನ್ ಟ್ಯಾಪಿಂಗ್ ವಿಚಾರ ಒಂದು ಕಡೆ ಮತ್ತೊಂದು ಬಜಲನ್ನು ಪಡ್ಕೊಂಡಿದೆ. ಇನ್ನೊಂದು ಕಡೆ ಇಲ್ಲಿ ಗವರ್ನರ್ಗೆ ಕೇಶವ ಕೃಪದಿಂದ ಫೋನ್ ಬರುತ್ತೆ ಅಂತ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಾತಿಗೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಗವರ್ನರ್ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ ಅಂತ ಸುನಿಲ್ ಕುಮಾರ್ ಒಂದು ಕಡೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಇದಕ್ಕೆ ತನಿಖೆಗೆ ಕೇಳಿ ಕೊಡ್ತೀವಿ ಅಂತ ಸಚಿವ ಕೆ ಪಾಟೀಲ್ ಕೂಡ ಈಗ ರಿಯಾಕ್ಟ್ ಮಾಡಿದ್ದಾರೆ. ಒಂದು ಕಡೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸರ್ಕಾರ ಬರೆದುಕೊಟ್ಟಿರುವಂತಹ ಒಂದು ವರದಿಯನ್ನು ಓದಿಲ್ಲ ಗವರ್ನರ್ ಅಂತ ಗವರ್ನರ್ ಮೇಲೆ ತಿರುಗಿ ಬಿದ್ದಿದ್ರು ಮೊನ್ನೆ ಕಾಂಗ್ರೆಸ್ನವರು. ಇವರಿಗೆ ಡೆಲ್ಲಿಯಿಂದ ರಾಜಭವನಕ್ಕೆ ಫೋನ್ ಬರ್ತಾ ಇದೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರು ಫೋನ್ ಕತ್ತಲೆ ಏನು ಮಾಡಿದ್ರು? ಪದೇ ವಿಧಾನಸಭೆಯಲ್ಲಿ ಹೇಳಿರೋದು, ಪದೇ ಕೇಸದಲ್ಲಿ ಹೇಳಿರೋದು. ಆದರೆ ಫೋನ್ ಕತ್ತಲಿಕೆ ನಡೀತಾ ಇಲ್ಲ. ಇಂಥ ಸರ್ಕಾರ ಪರೀಕ್ಷೆ ಮಾಡಿದ್ದಾರೆ. ರಾಜ್ಯಭವನದ ಫೋನ್ ಕತ್ತಲಿಕೆಯನ್ನು ಮಾಡುವಷ್ಟರ ಮಟ್ಟಿಗೆ ನಿಕೃಷ್ಟ ಸ್ಥಿತಿಗೆ ಸರ್ಕಾರ ಇಳಿದಿದೆ. ಇವತ್ತು ಈ ಸ್ಥಿತಿ ಬರಬಾರ್ದಿತ್ತು ಈ ಸರ್ಕಾರಕ್ಕೆ. ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿ ಹೆಂಗೆ ಕಾನೂನು ಸಚಿವರು ಸದನದಲ್ಲಿ ಒಪ್ಕೊಳ್ತಾರೆ? ಇವತ್ತು ಹೇಳಿದ್ರು ಅಧಿಕೃತ ದಾಖಲೆ ಬಿಡುಗಡೆ ಮಾಡಿ ಕೇಶವ್ ಕೃಪೆಯಿಂದನೂ ಫೋನ್ ಹೋಗುತ್ತೆ. ಕೇಶವ್ ಕೃಪೆ ನಿಮಗೆ ಇಟಾಲಿಂದ ಫೋನ್ ಬರುತ್ತೆ. ಅದಕ್ಕೆ ತಪ್ಪನ್ನು ಒಪ್ಕೊಳ್ತೀರಾ? ಮಾನ್ಯ ಕೆ ಪಾಟೀಲ್ ಏನು ರಾಜಭವನಕ್ಕೆ ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿದ್ರು. ದಯಮಾಡಿ ಅದರ ವಿವರಣೆಯನ್ನ ಈ ಟೇಬಲ್ ಮಾಡ್ಲಿ. ಅಲ್ಲಿ ತನಕ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಇದು ಮಾಡ್ಲಿ ಟೇಬಲ್. ಹೆಂಗೋಗುತ್ತೆ? ಯಾರು ಫೋನ್ ಮಾಡಿದ್ರು? ಹೆಂಗೆ ಅಧಿಕೃತವಾಗಿ ಸದನದಲ್ಲಿ ಹೇಳಿದ್ರು? ಅವರು ಹೆಂಗೆ ಸದನದಲ್ಲಿ ಹೇಳಿದ್ರು ಹೇಳಿ? ಅದರ ಫೋನ್ ಟ್ಯಾಪಿಂಗ್ ನಡೆದಿಲ್ವಾ ಈ ಸರ್ಕಾರದಿಂದ? ಇವರು ಅಲ್ಲಿ ಕೇಶವ್ ಕೃಪಾನಲ್ಲಿ ರಿಪೋರ್ಟ್ ತೋರ್ಸಕ್ಕೆ ಮಾತಾಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರದೆಲ್ಲ ನಿಮ್ಮ ಟೆಲಿಕಮ್ಯುನಿಕೇಶನ್ ಮಿನಿಸ್ಟರ್ ಕುಮಾರ್ ತಾನೇ ತಿಳ್ಕೊಳ್ಳಿ. ಇವರು ಐಟಿ ಸಚಿವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಏನ್ ಐಟಿ ಸಚಿವರು ಸೇರಿ ಷಡ್ಯಂತ್ರ ರಾಜಭವನದ ಫೋನ್ ಟ್ಯಾಪಿಂಗ್ ವಿಷಯವನ್ನ ಮಾಡಿರೋದು. ದಯಮಾಡಿ ಕಾನೂನು ಸಚಿವರು ಮೊನ್ನೆ ಸದನದಲ್ಲಿ ಏನ್ ಹೇಳಿದ್ರು, ಇವತ್ತು ಸದನದಲ್ಲಿ ಏನ್ ಹೇಳಿದ್ದಾರೆ, ದಯಮಾಡಿ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ. ಎಕ್ಸ್ಪ್ಲನೇಷನ್ ಕೊಡಿ. ಆಮೇಲೆ ಒಂದ್ ಕಡೆ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಸಂಘರ್ಷ ರಾಜಕೀಯ ತಳಹದಿಯನ್ನ ಪಡ್ಕೊಂಡಿರುವ ಬೆನ್ನಲ್ಲೇ ರಾಮ್ಜಿ ಒಂದು ಆಕ್ಷೇಪಿಸಿ ಕೇಂದ್ರವನ್ನ ಟೀಕಿಸಿ ಬರೆದಂತಹ ಒಂದು ವರದಿಯನ್ನ ಗವರ್ನರ್ ಓದಲಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನ ಗವರ್ನರ್ ಮೇಲೆ ಕಾಂಗ್ರೆಸ್ ಮಾಡಿತ್ತು. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ಒಂದು ಕಡೆ ರಾಮ್ಜಿಯನ್ನ ವಿರೋಧಿಸಿತ್ತು, ಆ ವರದಿಯನ್ನ ಗವರ್ನರ್ ಓದಲಿಲ್ಲ ಅನ್ನುವಂತಹ ಒಂದು ಟೀಕೆ ಟಿಪ್ಪಣಿಗಳನ್ನು ಗವರ್ನರ್ ಮೇಲೆ ಕಾಂಗ್ರೆಸ್ ಮಾಡಿತ್ತು. ಈಗ ಫೋನ್ ಟ್ಯಾಪಿಂಗ್ ಆಗಿದೆ ಅನ್ನುವಂತಹ ಆರೋಪವನ್ನು ನೇರವಾಗಿ ಸುನಿಲ್ ಕುಮಾರಿಗೆ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ನಿಜಕ್ಕೂ ಫೋನ್ ಟ್ಯಾಪಿಂಗ್ ಆಗಿತ್ತಾ ಗವರ್ನರ್ ಕಚೇರಿಯಿಂದ, ಹೇಗೆ ಅಂತ? ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ನಡೀತಕ್ಕಂತಹ ಜಟಾಪಟಿ ಇದೀಗ ರಾಜ್ಯ ಸ್ವರೂಪವನ್ನ ಪಡೆದಿರ್ತಕ್ಕಂಥದ್ದು. ಕಳೆದ ಶುಕ್ರವಾರ ಏನು ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಚರ್ಚೆಯ ಸಂದರ್ಭದಲ್ಲಿ ಕಾನೂನು ಸಚಿವರಾಗಿರ್ತಕ್ಕಂತಹ ಕೆ ಪಾಟೀಲ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ರಾಜ್ಯಪಾಲರಿಗೆ ಕೇಂದ್ರ ಮತ್ತೆ RSS ಕಚೇರಿಯಿಂದ ಕರೆ ಬಂದಿರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆಗೆ ಸಂಬಂಧಪಟ್ಟ ಪುನಃ ಪ್ರಿಯಾಂಕ ಖರ್ಗೆ ಅವರು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸ್ಥಾನದಲ್ಲಿ ಮತ್ತೆ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾಗೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ಸರ್ಕಾರದ ಮೇಲೆ ಹೊರ ಹಾಕ್ತಾರೆ. ಯಾಕಂದ್ರೆ ಯಾವಾಗ ಈಗ ಕರೆ ಬಂದಿದೆ ಅನ್ನೋ ಹಾಗಾದ್ರೆ ರಾಜ್ಯಪಾಲರದು ಮತ್ತೆ RSS ಮತ್ತೆ ನಮ್ಮ ಕರೆಗಳು ಫೋನ್ ಟ್ಯಾಪಿಂಗ್ ಫೋನ್ ಕದ್ದಾಲಿಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಹ
ಪ್ರಶ್ನೆಯನ್ನ ಮಾಡ್ತಾರೆ. ಇದಕ್ಕೆ ಉತ್ತರವನ್ನ ಕೊಡಬೇಕು. ಯಾಕಂದ್ರೆ ಒಬ್ರು ಜವಾಬ್ದಾರಿ ಇರ್ತಕ್ಕಂತಹ ಸ್ಥಾನದಲ್ಲಿರ್ತಕ್ಕಂತಹ ಸಚಿವರೇ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಪುನಃ ಮತ್ತೊಬ್ಬ ಸಚಿವರು ಸಹ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಕೂಡಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಲೇಬೇಕು. ಇದೊಂದು ಫೋನ್ ಟ್ಯಾಪಿಂಗ್ ಸರ್ಕಾರ ಅಂತ ಹೇಳ್ಬಿಟ್ಟು ವಿಪಕ್ಷ ನಾಯಕರಾಗಿದ್ದ ಆರ್ ಅಶೋಕ್ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸ್ತಾರೆ. ಅಶೋಕ್ ಅವರಿಗೆ ಸಾಥನ್ನ ಸುನೀಲ್ ಕುಮಾರ್ ಮತ್ತು ಸುರೇಶ್ ಕುಮಾರ್ ಅವರು ಸಹ ನೇರವಾಗಿ ಸರ್ಕಾರದ ಮತ್ತೆ ಸಚಿವರ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿ ಏನು ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವ್ರಿಗೆ ಎಲ್ಲಿಂದ ಬರುತ್ತೆ ಮಾಹಿತಿ? ಹಾಗಾದ್ರೆ ಫೋನ್ ಕೇಂದ್ರ ಮತ್ತೆ RSS ದೂರವಾಣಿ ಕರೆ ಬಂದಿದ್ದೇ ಆದಲ್ಲಿ ಇವ್ರು ಹಂಗಾದ್ರೆ ಫೋನ್ ಕದ್ದಾಲಿಕೆಯನ್ನ ಮಾಡಿದ್ದಾರಾ ಅನ್ನೋದ್ರ ಬಗ್ಗೆನೂ ಸಹ ಸ್ಪಷ್ಟನೆ ಕೊಡಬೇಕಾಗಿದೆ. ಹೀಗಾಗಿ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ನಾಯಕರು ಪಟ್ಟಣ ಹಿಡಿತಾರೆ. ಈಗ ಸದನದಲ್ಲಿ ಗದ್ದಲ ವ್ಯಕ್ತವಾಗುತ್ತೆ. ಭೋಜನಕ್ಕೆ ಬಿಡಲ್ಲ ಅಂದಂತಹ ಸ್ಪೀಕರ್ ಅವರು ಯಾವಾಗ ಈ ರೀತಿ ದೊಡ್ಡ ಮಟ್ಟದಲ್ಲಿ ಸದನ ನಡೆದಿದ್ದೋ ಕೂಡಲೇ ಅದನ್ನ ಭೋಜನಕ್ಕೆ ಬಿಟ್ಟು ಸದನವನ್ನ ಮುಂದೂಡಿದ್ದಾರೆ. ಸಚಿನ್, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.